ನಮ್ಮ ಜನಪ್ರಿಯ ಶಾಸಕರಿಗೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದೊರೆಯಲಿ ಎಂದು ಶ್ರೀದೇವಿ ಹರಿಕೆ ಕಟ್ಟಿಕೊಂಡ ಮಹಾಲಿಂಗ ಸಿರುಗುಪ್ಪಿ. ಯಮಕನಮರಡಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಸ್ಥಾನ ದೊರೆಯಲಿ. ಬಡಕುಂದ್ರಿ ಶ್ರೀ ಹೊಳೆಯಮ್ಮ ದೇವಿಗೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಅಹಿಂದ ನಾಯಕ ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಮಹಾಲಿಂಗ ಸಿರುಗುಪ್ಪಿ ಮುಂದಾಳತ್ವದಲ್ಲಿ ವಿಶೇಷ ಪೂಜೆ. ರಾಜ್ಯ ರಾಜಕಾರಣದಲ್ಲಿ ಬದಲಾದ ರಾಜಕೀಯದಲ್ಲಿ ಹೊಸ ಸರ್ಕಾರ ಆರಂಭಗೊಂಡಿದೆ. ಡಿಕೆ ಶಿವಕುಮಾರ್ ಸರ್ಕಾರ. ಈ ಸರ್ಕಾರದಲ್ಲಿ ಯಾರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅನ್ನೋದು ಹೈಕಮಾಂಡ್ ದೊಡ್ಡ ತಲೆನೋವು ಆಗಿದೆ. ಆದರೆ ಅಭಿಮಾನಿಗಳು ಮಾತ್ರ ನಮ್ಮ ನಾಯಕರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಹುದ್ದೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ದೊರೆಯಲಿ ಎಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ದಡದಲ್ಲಿರುವ ಶ್ರೀ ಹೊಳೆಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಹುಣ್ಣಿಮೆ ದಿನದ ಅಂಗವಾಗಿ ಯಮಕನಮರಡಿ ಕ್ಷೇತ್ರದ ಅಭಿಮಾನಿಗಳು ಶ್ರೀ ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸತೀಶ್ ಜಾರಕಿಹೊಳಿ ಅವರ ಭಾವಚಿತ್ರ ಹಿಡಿದು ದೇವಸ್ಥಾನದಲ್ಲಿ ವಿಶೇಷ ಆರಾಧನೆ ನಡೆಸಿ ಪ್ರಾರ್ಥನೆ ಸಲ್ಲಿಸಿದರು. ಮಹಾಲಿಂಗ ಸಿರುಗುಪ್ಪಿ ಅವರ ನೇತೃತ್ವದಲ್ಲಿ ನಡೆದ ಪೂಜೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಹುದ್ದೆ ದೊರೆಯಲಿ ಎಂದು ಶ್ರೀದೇವಿಯಲ್ಲಿ ಮಹಾಲಿಂಗ ಸಿರುಗುಪ್ಪಿ ಹರಕೆ ಮಾಡಿಕೊಂಡರು. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಪ್ರಭಾವಿ ನಾಯಕರಾಗಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನಷ್ಟು ಜವಾಬ್ದಾರಿ ಸಿಗಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂದು ಅಭಿಮಾನಿಗಳು ಶ್ರೀ ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿರುವುದು ಗಮನ ಸೆಳೆದಿದೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಹೊಳೆಮ್ಮ ದೇವಿ ಪ್ರಧಾನ ಅರ್ಚಕರಾದ ಎಚ್ಎಲ್ ಪೂಜಾರಿ, ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಮಣಗುತ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಮಹಾಲಿಂಗ ಸಿರುಗುಪ್ಪಿ, ಸದಾಶಿವ ಸಂಭಾಜಿ, ದುರ್ಗಪ್ಪಗೋಳ ರಾಜಕೀಯ ಧುರೀಣರು ಶ್ರೀ ರಮೇಶ್ ಪಾಟೀಲ್, ಶಶಿ ಶಿವಣ್ಣವರ್, ನಾಗೇಶ್ ಹೊತ್ತರ್ಕಿ, ಮಹಾದೇವ್ ಜಿಪಿ ಪಾಟೀಲ್, ವಿನಾಯಕ ಗಡದಿ, ನಾಗೇಶ್ ಗಡದಿ ಹಾಗೂ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ಗುರು ಹಿರಿಯರು, ಮುಖಂಡರು, ಯುವಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಜಯ ದೇವಿ ಜಯ ದೇವಿ ಜಯ ಜಯ ಸಾಂಬವಿ, ಜಯ ಮುರುಲೋಕದ ತಾಯಿ ಮಾದೇವಿಗೆ, ಜಯ ಮುರುಲೋಕದ ತಾಯಿ ಮಾದೇವಿಗೆ, ಜಯ ದೇವಿ ಜಯ ದೇವಿ ಜಯ ಜಯ ಸಾಂಬವಿ. ಮುತ್ತಿನಾರುತಿಯತೆ ನಿತ್ಯದಿ ಬೆಳಗುವೆ, ಮುತ್ತಿನಾರುತಿಯತೆ ನಿತ್ಯದಿ ಬೆಳಗುವೆ, ಮೃತ್ಯುಂಜಯನ ಸತಿ ಪಾರ್ವತ ದೇವಿಗೆ, ಮೃತ್ಯುಂಜಯನ ಸತಿ ಪಾರ್ವತ ದೇವಿಗೆ, ಜಯ ದೇವಿ ಜಯ ದೇವಿ ಜಯ ಜಯ ಸಾಂಬವಿ. ಓಂ ಚೈತನ್ಯಂ ಚಾದ್ಭುತಮಯೋ ಮಾತೀಕಂ ನಿರಂಜನಂ ನಾದಬಿಂದು ಕಲಾತೀರ್ಥಂ ದಕ್ಷಿಣ ಗುರುವಿ ನಾರಾಯಣಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಭಗವರಿ ನಾರಾಯಣ ನಮಸ್ತುತೆ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವ ಹರ 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 ಮಹಾದೇವ. ಸತೀಶಣ್ಣ ಅವರು ಜಾರಕಿಹೊಳಿ ಅವರಿಗೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮ್ಮ ದೇವಿಯ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ಹೆಸರಿನಿಂದ ಇವತ್ತು ಹುಣ್ಣಿಮೆ ದಿವಸ ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಮಾಡಿ ಅಂತೇಳಿ ಅವರ ಅಭಿಮಾನಿ ಬಳಗದವರೆಲ್ಲರೂ ಇವತ್ತು ಬಂದು ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಹಚ್ಚಿರುತ್ತಾರೆ. ಅದೇ ಪ್ರಕಾರ ನಾವು ಇವತ್ತು ಹೊಳೆಮ್ಮ ದೇವಿಗೆ ಯಾಗ ಅಭಿಷೇಕ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಯಾಕೆ ಅಂತ ಕೇಳಿದಾಗ ಅವರ ಇವ್ರಿ ಮತ್ತು ಇವತ್ತು ನಮ್ಮ ರಾಜ್ಯದಲ್ಲಿ
ರಾಜ್ಯದ ದೊಡ್ಡ ಹುದ್ದೆಯಾಗಿರ್ತಕ್ಕಂಥ KPC ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರಿಗೆ ಸಿಗಬೇಕಂತ ಅವರ ಅಭಿಮಾನಿಗಳೆಲ್ಲ ಬಂದು ಹೇಳಿದಾಗ ಇವತ್ತು ಅವರು KPC ಸ್ಥಾನ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ ಚುಕ್ಕಾಣಿ ಹಿಡಿಲಿ ಅಂತ ಹೊಳೆಮ್ಮ ದೇವಿಗೆ ಅವರು ಅಭಿಷೇಕ ಮಾಡಿದ್ದಾರೆ. ಆ ಪ್ರಕಾರ ನಾವು ದೇವಿಗೆ ಅವರ ಹೆಸರಿನಿಂದ ಇವತ್ತು ಅಭಿಷೇಕ ಪೂಜೆ ಪುರಸ್ಕಾರ ಅಲಂಕಾರ ಪೂಜೆಯನ್ನು ಇವತ್ತು ಹುಣ್ಣಿಮೆ ದಿವಸ ಮಾಡಿದ್ದೇವೆ. ಅವರ ಆ ಅಭಿಮಾನಿಗಳ ಇಚ್ಛೆಯಂತೆ ಇವತ್ತು ಅವರ ರಾಜ್ಯದಲ್ಲಿ KPC ಅಧ್ಯಕ್ಷ ಸ್ಥಾನ ಸಿಗಲಿ ಅಂತ ನಾವೆಲ್ಲ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಂತರ ಯಾರಾದರೂ ಅಹಿಂದ ನಾಯಕಂತ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಅದಕ್ಕೆ ಅವರಿಗೆ ಈ ಬರುವಂಥ ದಿನದಲ್ಲಿ ಇನ್ನು 2-3 ದಿನಗಳಲ್ಲಿ ಏನು ರಾಜಕೀಯ ಚಲನವಲನಗಳು ನಡೀತಾ ಇದೆ ಅಲ್ಲಿ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷರ ಜೊತೆಗೆ DCM ಹುದ್ದೆನೂ ಕೂಡ ಕೊಡಬೇಕು ಅಂತ ನಾವು ನಮ್ಮ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರ ಮನೆ ದೇವರಾದ ಹೊಳೆಮ್ಮ ದೇವಿ ಅವರಿಗೆ ಬಂದು ನಾವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದೇವೆ. ಅಷ್ಟೇ. ನಾವು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ನಾಯಕ, ಇಲ್ಲಿವರೆಗೆ ಯಾವುದೋ ಕಾರ್ಯಗಳನ್ನು ಕೆಲಸಗಳನ್ನು ಪಕ್ಷ ನೀಡಿದ್ದಲ್ಲಿ ಎಲ್ಲನೂ ಸರಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ, ಮುಂದೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅದಕ್ಕಾಗಿ ಹೊಳೆಮ್ಮ ದೇವಿ ಆಶೀರ್ವಾದವನ್ನು ಪಡೆದು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ DCM ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾವು ಕೇಳೋದಿಷ್ಟೇ, KPCC ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನ ಕೊಡಬೇಕು ಎಸ್ ಹೌದು. ನಾವು ಹೆಮ್ಕೊಂಬಳಿ ಕ್ಷೇತ್ರದವರು. ನಾನೊಬ್ಬನೇ ಅಲ್ಲ, ನಾವು ಈಗ ಬಂದಿರುವಂಥ ನಮ್ಮ ಸತೀಶಣ್ಣ ಅಭಿಮಾನಿ ಬಳಗ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ತುಂಬ ಸತೀಶಣ್ಣ ಜಾರಕಿಹೊಳಿ ಅಭಿಮಾನಿಗಳಿದ್ದಾರೆ. ಅದ್ರ ಜೊತೆಗೆ ಸಮುದಾಯ ಅವ್ರ ಜೊತೆಗೆ ನಿಂತಿದೆ. ಅಹಿಂದ ವರ್ಗ ಟೋಟಲಿ ಎಷ್ಟಿದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ನಂತರ ಎಲ್ಲ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಜೊತೆಗೆ ನಿಂತಿದೆ. ಅದಕ್ಕೆ ಈ ಸ್ಥಾನವನ್ನು ಕೊಟ್ಟರೆ ಮತ್ತೆ 2028ಕ್ಕೆ ಈ ಹೊಳೆಮ್ಮ ದೇವಿ ಆಶೀರ್ವಾದ ಜೊತೆಗೆ ಮತ್ತೆ ಸರ್ಕಾರ ಆಡಳಿತ ಬರುತ್ತೆ ಅಂತ ಒಂದು ಆತ್ಮವಿಶ್ವಾಸ ಇದೆ.